ಮಾಧ್ಯಮದ ಕಡೆಯಿಂದ ಬಂದವರೆಲ್ಲರಿಗೂ ಕರ್ನಾಟಕ ರಾಜ್ಯ ಕಾಗದ ಹಾಗೂ ಲೇಖನ ಸಾಮಗ್ರಿಗಳ ಸಂಘ ಹಾಗೂ ಕರ್ನಾಟಕ ಆಫ್ಸೆಟ್ ಪ್ರಿಂಟರ್ ಸಂಘದ ಕಡೆಯಿಂದ ಎಲ್ಲರಿಗೂ ಸ್ವಾಗತಿಸ್ತೇನೆ. ಇವತ್ತು ಕರೆದಿರುವಂಥ ಪತ್ರಿಕಾಗೋಷ್ಠಿ ಕಾರಣ, ಈಗ ಕಳೆದ ವಾರ GST ಕೌನ್ಸಿಲ್ ಕೆಲವು ರೇಟ್ ಆಫ್ ಟ್ಯಾಕ್ಸ್ಗಳ ಬಗ್ಗೆ ತಿದ್ದುಪಡಿ ಮಾಡಿದ್ರು. ಅದು ನಮ್ಮ ಪರಿಣಾಮ ಆಗುತ್ತೆ ಅಂತ ನಿಮ್ಮೆಲ್ಲರಿಗೂ ತಿಳಿಸ್ಲಿಕ್ಕೆ ಹಾಗೂ ತಮ್ಮ ಮೂಲಕ ಸಾರ್ವಜನಿಕರಿಗೆ ತಿಳಿಲಿ ಅಂತ ಹೇಳ್ಬಿಟ್ಟು ಈ ಸಭೆ ಏರ್ಪಾಡು ಮಾಡಿರೋದು. ಕೆಲವು ವಿಷಯಗಳೆಲ್ಲ ನಾನು ಟೈಪ್ ಮಾಡಿ ಕೊಟ್ಟಿದ್ದೀನಿ, ಆದರೂ ಇದನ್ನೆಲ್ಲ ನಿಮಗೆ ತಿಳಿಸ್ತೀನಿ. ಕಾಗದ ಮೊದಲು 100% ಅಲ್ಲಿ ಇತ್ತು, ಈಗ ಅದನ್ನ 18 ವರ್ಗಾಯಿಸಿದ್ದಾರೆ. ಅದೇ ರೀತಿ ಹಲವಾರು ಕಾಗದ ಪದಾರ್ಥಗಳು ಅಂದ್ರೆ ಎನ್ವೆಲಪ್ ಇರ್ಬೋದು, ಈಗ ಮತ್ತೆ ಸ್ಟೇಷನರಿ, ಆಫೀಸ್ ಸ್ಟೇಷನರಿ, ಇವುಗಳು 12 ಅಲ್ಲಿ ಇದ್ದವು 18 ಹೋಗಿದ್ದು. ಕೆಲವು 12 ಅಲ್ಲಿ ಇದ್ದಿದ್ದು 5ಕ್ಕೆ ಬಂದಿದೆ. ಹೇಗೆಂದ್ರೆ ಪೇಪರ್ ಬ್ಯಾಗ್ ಆಗಿರ್ಬೋದು, ಕಾರ್ಗೇಷನ್ ಬಾಕ್ಸ್ ಆಗಿರ್ಬೋದು, ಇವೆಲ್ಲ ಈಗ 5ಕ್ಕೆ ಬಂದಿದೆ. ಇನ್ನೊಂದು ವಿಷಯ ಅಂದ್ರೆ ಸ್ಕೂಲ್ ಮಕ್ಕಳು, ಕಾಲೇಜ್ ಮಕ್ಕಳು ಬಳಸುವಂತ ನೋಟ್ಬುಕ್ ಹಾಗೂ ಟೆಕ್ಸ್ಟ್ ಬುಕ್, ಇವುಗಳು ಮೊದಲು ನೋಟ್ಬುಕ್ 100% ಅಲ್ಲಿ ಇದ್ದಿದ್ದು ಈಗ 0 ಟ್ಯಾಕ್ಸ್ ಬಂದಿದೆ, ನಿಲ್ ಟ್ಯಾಕ್ಸ್. ಇದರ ಪರಿಣಾಮ ಏನಾಗುತ್ತೆ ಅಂತ ನಿಮ್ಮೆಲ್ಲರಿಗೂ ತಿಳಿಸಕ್ಕೆ ನೋಡ್ತೀವಿ. ಮೊದಲನೇದಾಗಿ ನೋಟ್ಬುಕ್ ಮೇಲೆ 0 ಟ್ಯಾಕ್ಸ್ ಮಾಡಿದ್ರಿಂದ ಏನಾಗ್ತಿದೆ, ಇದಕ್ಕೆ ಮೊದಲು 100 ಅಲ್ಲಿ ಇದ್ದಾಗ ನಾವು ಪೇಪರ್ ಖರೀದಿ ಮಾಡಿದಾಗ ನಾವು ಕಟ್ತಿದ್ದಂತ GST 100% ನಮಗೆ ಹಿಂದಿ ಇನ್ಪುಟ್ ಕ್ರೆಡಿಟ್ ಅಂತ ವಾಪಸ್ ಬರ್ತಿತ್ತು. ಈಗ ನಿಲ್ಲಲಾಗಿರೋದ್ರಿಂದ ನಮಗೆ ಇನ್ಪುಟ್ ಕ್ರೆಡಿಟ್ ಸಿಗುವ ಸಾಧ್ಯತೆ ಇಲ್ಲ. ಇದು ಮೊದಲನೇ ಸಮಸ್ಯೆ. ಈಗ ಆಗೋದ್ರಿಂದ ಏನಾಗುತ್ತೆ, 100 ರೂಪಾಯಿ ಪೇಪರ್ ಪ್ಲಸ್ 100 ರೂಪಾಯಿ ಟ್ಯಾಕ್ಸ್ ಇದ್ದಿದ್ದು ಈಗ ನೇರವಾಗಿ 118 ರೂಪಾಯಿ ಪೇಪರ್ ಕಾಸ್ಟ್ ಆಗುತ್ತೆ. ಸೊ ನೋಟ್ಬುಕ್ ಮೇಲೆ ಏನಾಗುತ್ತೆ, ನಿಮ್ಗೆ ಸಿಗ್ಬೇಕಾಗಿದ್ದಂತ ಡಿಸ್ಕೌಂಟ್ GST ಇನ್ಪುಟ್ ಕ್ರೆಡಿಟ್ ಸಿಗದೆ ಇರೋದ್ರಿಂದ 18 ರೂಪಾಯಿ ಜಾಸ್ತಿ ಆಗುತ್ತೆ. ಇದಲ್ಲದೆ ಇನ್ನೊಂದು ಸಮಸ್ಯೆ ಏನಾಗುತ್ತೆ ಅಂದ್ರೆ, ಪೇಪರ್ ಅಲ್ಲದೆ ಪುಸ್ತಕ ಮಾಡಲಿಕ್ಕೆ ಪಿನ್ ಬೇಕಾಗುತ್ತೆ, ಗೆರೆ ಹಾಕ್ಲಿಕ್ಕೆ ಇಂಕ್ ಬೇಕಾಗುತ್ತೆ, ಬೈಂಡ್ ಮಾಡ್ಲಿಕ್ಕೆ ಕೆಲವು ಐಟಮ್ಸ್ ಎಲ್ಲ ಯೂಸ್ ಮಾಡ್ತೀವಿ. ಇವೆಲ್ಲರ ಮೇಲೆ 18% ಟ್ಯಾಕ್ಸ್ ಇದೆ. ಸೊ ಇವೆಲ್ಲ ನೀವು ಸೇರಿಸ್ಕೊಂಡಾಗ ಏನಾಗುತ್ತೆ ಅಂದ್ರೆ ಒಟ್ಟಾರೆ ಒಂದು 20% ಅಷ್ಟು ನೋಟ್ಬುಕ್ ದರ ಜಾಸ್ತಿ ಆಗುತ್ತೆ. ಇದು ಮತ್ತೆ ಇನ್ನೊಂದು ಸಮಸ್ಯೆ ಏನಂದ್ರೆ, 21ನೇ ತಾರೀಕು ರಾತ್ರಿ ನಮ್ಮ ಹತ್ರ ಉಳ್ಕೊಳ್ಳುವಂತ ಸ್ಟಾಕ್ಸ್, ಕ್ಲೋಸಿಂಗ್ ಸ್ಟಾಕ್ ಅಂತ ಏನಂತ ಹೇಳ್ತೀವೋ ನಾವು, ಅದರ ಸಿಚುವೇಶನ್ ಏನಂತ ನಮ್ಗೆ ಗೊತ್ತಾಗ್ತಿದ್ರು. ಯಾಕಂದ್ರೆ ಸಾಮಾನ್ಯ ಏನಾಗುತ್ತೆ, ನಿಮ್ಮ ಹತ್ರ ಕ್ಲೋಸಿಂಗ್ ಸ್ಟಾಕ್ ಏನಿದೆಯೋ ಅದ್ರ ಮೇಲೆ ನೀವು ಕಟ್ಟಿರುವಂತ ಟ್ಯಾಕ್ಸ್ ನೀವು ಮುಂದೆ ತಗೊಂಡು ಹೋಗೋದು ಅಂತ ಹೇಳ್ತಿದ್ರು. ಆದ್ರೆ ಈಗ ನೋಟ್ಬುಕ್ ಅನ್ನ 0 ಟ್ಯಾಕ್ಸ್ ಅಲ್ಲಿ ಹಾಕಿರೋದ್ರಿಂದ ಆ ಟ್ಯಾಕ್ಸ್ ನೀವು ಮುಂದೆ ತಗೊಳ್ಳೋಕೆ ಹಾಕಿಲ್ಲ, ಸರ್ಕಾರಕ್ಕೆ ಆ ಟ್ಯಾಕ್ಸ್ ಅಮೌಂಟ್ ಅನ್ನು ವಾಪಸ್ ಕೊಡ್ಬೇಕು ಅಂತ ಹೇಳ್ತಿದ್ದಾರೆ. ಇದು ಮತ್ತೆ ಇನ್ನೊಂದು ಏನಂದ್ರೆ, ನೋಟ್ಬುಕ್ ಅಂದ್ರೆ ಪೇಪರ್ ಇಂದ ಅದನ್ನ ಕನ್ವರ್ಟ್ ಮಾಡ್ತೀವಿ. ಕನ್ವರ್ಟ್ ಮಾಡ್ಲಿಕ್ಕೆ ನಾವು ಮಿಷಿನರಿಗಳನ್ನು ಬಳಸ್ತೀವಿ. ಮಿಷಿನರಿಗಳ ಮೇಲೆ ನಾವು 18% ಟ್ಯಾಕ್ಸ್ ಕಟ್ಟಿರ್ತೀವಿ. 0% ಟ್ಯಾಕ್ಸ್ ಬಂದಾದ್ಮೇಲೆ ನಾವು ಮಿಷಿನರಿಗಳ ಮೇಲೆ ಕಟ್ಟಿರುವಂತಹ 18% ಟ್ಯಾಕ್ಸ್ ವಾಪಸ್ ಬರಕ್ಕಿಲ್ಲ. ನಮ್ಮಲ್ಲಿ ಎಷ್ಟೋ ಜನ ಬಾಡಿಗೆ ಜಾಗದಲ್ಲಿ ಇದ್ದೀವಿ, ಬಾಡಿಗೆ ಮೇಲೆ 18% GST ಕಟ್ತಾ ಇದ್ದೀವಿ. ಆ GST ಅಮೌಂಟ್ ವಾಪಸ್ ಬರಕ್ಕಿಲ್ಲ. ಇದೆಲ್ಲ ಹಾಗೇನಾಗುತ್ತೆ, ನೋಟ್ಬುಕ್ ದರ ಕಡಿಮೆ ಆಗುವ ಬದಲು ಒಂದು 20% ಜಾಸ್ತಿ ಆಗುತ್ತೆ. ಸರ್ಕಾರ ಅವ್ರು ಬರೆದಿರುವಂತ ನೋಟಿಫಿಕೇಶನ್ ಅಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ನೋಟ್ಬುಕ್ ಹಾಗೂ ಟೆಕ್ಸ್ಟ್ ಬುಕ್ ಬಳಸಲಾದಂತ ಪೇಪರ್ 0 ಟ್ಯಾಕ್ಸ್ ಅಲ್ಲಿ ಸಪ್ಲೈ ಮಾಡ್ಬೇಕು ಮಿಲ್ ಅಂತ ಹೇಳಿದ್ದಾರೆ. ಆದ್ರೆ ಮಿಲ್ ಅವ್ರು ಏನ್ ಹೇಳ್ತಾರೆ, ಸರ್ ನಮ್ಮ ಫ್ಯಾಕ್ಟ್ರಿಯಿಂದ ಹೊರಗಡೆ ಹೋಗುವಂತ ಪೇಪರ್ ಏನಾಗುತ್ತೆ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಮಾರ್ಕೆಟ್ ಹೋಗುತ್ತೆ, ಮಾರ್ಕೆಟ್ ಇಂದ ನೀವು ತಗೊಂತೀರಾ, ನಮಗೆ ಹೇಗೆ ಗೊತ್ತಾಗುತ್ತೆ ಅದು ನೋಟ್ಬುಕ್ಗೆ ಆಗುತ್ತೆ ಅಂತ? ನಾವು ನಿಮಗೆ 0 ಕೊಟ್ಬಿಟ್ಟು ನಾಳೆ ನಾವು ಸಿಕ್ಕಾಕೊಂತೀವಿ ಕ್ವಶನ್ಸ್ ಅಲ್ಲಿ, ನಾವು 0 ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು 18% ಚಾರ್ಜ್ ಮಾಡ್ಕೊಡ್ತೀವಿ, ನೀವು ಬೇಕಾದ್ರೆ ಸರ್ಕಾರದಿಂದ ವಾಪಸ್ ಕ್ಲೇಮ್ ಮಾಡಿ ಅಂತಾರೆ. ಸೊ ಈ ಗೊಂದಲ ಏನಂದ್ರೆ, ನಾವು ಹೇಗೆ ಕ್ಲೇಮ್ ಮಾಡೋದಂತ ಎಲ್ಲೂ ಸ್ಪಷ್ಟವಾಗಿ ಹೇಳಿಲ್ಲ. ಸೊ ತಮ್ಮ ಮುಖಾಂತರ ನಾವು ಬೇಡ್ಕೊಳ್ಳೋದು ಏನಂದ್ರೆ, ಸರ್ಕಾರ ತಿಳಿಲಿ, ಸಾಮಾನ್ಯ ಜನರಿಗೆ ತಿಳಿಲಿ ಈ ಸಮಸ್ಯೆ ಇದೆ ಅಂತ. ಗ್ಯಾರಂಟಿ ಉದ್ದೇಶ ಒಳ್ಳೆ ಉದ್ದೇಶನೇ, ಪದಾರ್ಥದ ಬೆಲೆ ಕಡಿಮೆ ಆಗಲಿ ಅಂತ ಉದ್ದೇಶದಲ್ಲೇ ಮಾಡಿರೋದು ಸರ್ಕಾರ. ಆದ್ರೆ ರೂಪಿಸುವಂತ ರೀತಿಯಲ್ಲಿ ಎಲ್ಲೋ ಒಂದು ಸ್ವಲ್ಪ ತಪ್ಪಾಗಿದೆ. ಅದನ್ನ ಸ್ವಲ್ಪ ತಿದ್ದುಪಡಿ ಮಾಡಿಕೊಂಡು ಸ್ವಲ್ಪ ನಮಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರೆ ಯಾರು ತೊಂದರೆ ಆಗಿರೋ ಇದು ಮಾಡ್ಕೊಂಡು ಹೋಗ್ಬೋದು. ಲಾಸ್ಟ್ ವಿಡಿಯೋ ಕೂತಿರೋದು ಕರ್ನಾಟಕ ಆಫ್ಸೆಟ್ ಪ್ರಿಂಟರ್ಸ್ ಅಸೋಸಿಯೇಷನ್ ಜನರಲ್ ಸೆಕ್ರೆಟರಿ ಗೋಪಿ ಬಲಾರ್ವಾಡ್. ಅವ್ರ ಪಕ್ಕ ಕರ್ನಾಟಕ ಆಫ್ಸೆಟ್ ಪ್ರಿಂಟರ್ಸ್ ಅಸೋಸಿಯೇಷನ್ ಕಡೆಯಿಂದ
ಪೀಟರ್ ಅನಿಲ್ ವಿಗೋ, ಮತ್ತೆ ಮಧ್ಯ ಕರ್ನಾಟಕ ಪೇಪರ್ ಮರ್ಚೆಂಟ್ಸ್ ಅಂಡ್ ಸ್ಟೇಷನರ್ಸ್ ಅಸೋಸಿಯೇಷನ್ ಕಡೆಯಿಂದ ಪ್ರವೀಣ್ ಲುಕ್ಕಟ್ ಅವ್ರ ಪ್ರೆಸಿಡೆಂಟ್ ಅವರು, ಮತ್ತೆ ಶಿವರಾಮ್ ಅಯ್ಯಾವು ಸೆಕ್ರೆಟರಿ, ಮತ್ತೆ ಪ್ರವೀಣ್ ಪೈ, ನಾನು ಸರ್ವಣ. ಈಗ ವಿಗೋ ಅವರು ಅವ್ರ ವ್ಯಾಪಾರ ಪರ್ಚೇಸ್ ಮಾಡುವಾಗ 18% ಮಾಡ್ತೀವಿ. ಅಂದ್ರೆ 18 23 ಆಗುತ್ತೆ ಅಂತಾನೆ. ಇಲ್ಲ, ಪರ್ಚೇಸ್ ಮಾಡ್ತೀವಿ, ನಾವು ಬಿಲ್ ಮಾಡುವಾಗ 5% ಮಾಡ್ತೀವಿ. ಅದು 3% ಉಳಿತದಲ್ಲ, ಅದು ಗವರ್ಮೆಂಟ್ ಅಲ್ಲಿ GST ಅಲ್ಲಿ ಇರುತ್ತೆ. ಅದನ್ನ ನಾವು ಪ್ರತಿ ಕ್ವಾರ್ಟರ್ ಅಲ್ಲಿ ನಾವು ರಿಟರ್ನ್ಸ್ ಕೊಟ್ಬಿಟ್ಟು ಅವ್ರ ಹತ್ರ ನಾವು ವಾಪಸ್ ತಗೋಬೇಕು. ದಟ್ಸ್ ಎ ಲಾಂಗ್ ಪ್ರೊಸೆಸ್. 8-10 ತಿಂಗಳಾಗುತ್ತೆ ವಾಪಸ್ ಬರೋಷ್ಟಕ್ಕೆ. ಉಂಟು ನಿಮಗೆ ನಿಮ್ ಬುಕ್ಸ್ ನೆಲ್ಲ ಸ್ಕ್ರೂಟಿನಿ ಮಾಡಿ ಅದ ನಂತರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸರ್ ಇವೆಲ್ಲ ಏನಾಗುತ್ತೆ ಅಂದ್ರೆ ಬುಕ್ ಅಲ್ಲಿ ಓದೋದು ಚೆನ್ನಾಗಿದೆ ಸರ್, ಆದ್ರೆ ನಿಯಮ ಆನ್ ಗ್ರೌಂಡ್ ರಿಯಾಲಿಟಿ ನಡೀತಿಲ್ಲ. ಅವ್ರು ಹೇಳೋದು 7 ದಿನ 10 ದಿನ ಅಂತ ಹೇಳ್ತಾರೆ ಸರ್, ಅದೇ ನಿಜ ಆಗಕ್ಕಿಲ್ಲ. ಯಾಕಂದ್ರೆ ಅವ್ರು ಹೇಳ್ತಾರೆ ಟೆಕ್ನಿಕಲಿ ಯಾವುದೋ ಒಂದು ಫಾಲ್ಟ್ ಹೇಳ್ತಾರೆ, ಆ ಟೆಕ್ನಿಕಲ್ ಫಾಲ್ಟ್ ಕ್ಲಿಯರಿಂಗ್ ಮಾಡಕ್ ಟೈಮ್ ಆಗುತ್ತೆ. ಅದಾದ ನಂತರ 3 ತಿಂಗಳು 6 ತಿಂಗಳು ಅವ್ರ ಹಿಂದೆ ಸುತ್ತಾಡುವಾಗ ಏನಾಗುತ್ತೆ ಅಂದ್ರೆ ಒಂದೊಂದು ಅಂಗಡಿ ಅವ್ರಿಗೆ 20-20 ಲಕ್ಷ ಸಿಕ್ಕಾಕೊಂಡು ಅಂದ್ರೆ ಎಲ್ಲರೂ ಮಧ್ಯಮ ವರ್ಗದವ್ರೆ. ಅಂದ್ರೆ ಇಲ್ಲಿ ಯಾರು ಕಾರ್ಪೊರೇಟ್ ಸೆಕ್ಟರ್ ಯಾರು ಇಲ್ಲ, ಈ ಎಲ್ಲರೂ ಬಂದು MSME ಅವ್ರ ಹತ್ರ 50 ಲಕ್ಷ 1 ಕೋಟಿ ರೂಪಾಯಿ ಸರ್ಕಾರದ ಹತ್ರ ಬಿಡುವಂತ ತಾಕತ್ತಿಲ್ಲ. ಸೊ ಅದಕ್ಕೆ ನಾವೇನ್ ಕೇಳೋದು, ತೀರಾ ಸರಳವಾಗಿ ಮಾಡಿಬಿಟ್ರೆ ಯಾರಿಗೂ ಕಷ್ಟ ಆಗಕ್ಕೆ, ನಿಮ್ಗೆ ಸಿಗೋ ಟ್ಯಾಕ್ಸ್ ನಿಮ್ಗೆ ಸಿಗುತ್ತೆ, ನಾವು ನಮ್ಮ ವ್ಯಾಪಾರ ಮಾಡ್ಕೊಂಡು ಹೋಗ್ಬೋದು. ಅದೇ ಅವ್ರದೇ ಪೇಪರ್ ಮಿಲ್ ಇದೆ, ಅವ್ರದೇ ಕ್ಲಾಸ್ಮೇಟ್ ಅಂತ ನೋಟ್ಬುಕ್ ಇದೆ. ಸೊ ಅವ್ರದ್ದು ಏನಾಗುತ್ತೆ, ಅವ್ರ ಮಿಲ್ಲಿಂದ ಹೊರಡುವಾಗ ಪದಾರ್ಥ ಫಿನಿಶ್ ಪ್ರಾಡಕ್ಟ್ ಮೇಲೆ ಟ್ಯಾಕ್ಸ್ ಇರೋದು, ರಾ ಮೆಟೀರಿಯಲ್ ಅಲ್ಲ. ಅವ್ರ ಫಿನಿಶ್ ಪ್ರಾಡಕ್ಟ್ ಹೊರಡುವಾಗಲೇ ಅದು ನೋಟ್ಬುಕ್ ಅಂತ ಹೊರಡುತ್ತೆ. ಸೊ ಡೈರೆಕ್ಟ್ಲಿ ಅವರಿಗೆ 0% ಅಂತ ಆಗುತ್ತೆ. ನಮಗೆ 18% ಹೊರೆ ಇದೆ, ಆದ್ರೆ ಕಾರ್ಪೊರೇಟ್ ಮಿಲ್ಸ್ಗೆ ಈ ಹೊರೆ ಇಲ್ಲ. ಸೊ ಸ್ಟ್ರೈಟ್ ಫಾರ್ವರ್ಡ್ ಅವ್ರು 18% ಚೀಪರ್ ಆಗ್ಬಿಡ್ತಾರೆ. ಸೊ ಇದೇನಾಗುತ್ತೆ, ಇನ್ನೊಂದು 4-5 ವರ್ಷದಲ್ಲಿ ಬರೀ ಕಾರ್ಪೊರೇಟ್ ಕಂಪನೀಸ್ ಉಳಿತವೆ, ನಮ್ಮಂತ ಸಣ್ಣ ಸಾಮಾನ್ಯ ಜನ ಹೋಗ್ತೀವಿ. ಅವರೇ ನೋಟ್ಬುಕ್ ಮಾಡ್ತಾರೆ, ಅವ್ರಿಗೆ ಟ್ಯಾಕ್ಸ್ ಬರೋದು. ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಆ ವೈಟ್ ಪೇಪರ್ ಹಾಕ್ಬೇಕಲ್ಲ. ಇಲ್ಲ, ಅವ್ರದೇ ಒಂದೇ ಯೂನಿಟ್, ಇನ್ ಹೌಸ್ ಎಲ್ಲ ಇನ್ ಹೌಸ್. ನೀವು ಹಂಗೆ ಇದು ಮಾಡ್ಬೋದಾ ವೈಟ್ ಪೇಪರ್? ನಮ್ಮ ಪೇಪರ್ ಮಿಲ್ ಹಾಕಷ್ಟು ಆಗೋದಿಲ್ಲ ಸರ್, ನಮಗೆ ಪೇಪರ್ ಮಿಲ್ ಹಾಕಷ್ಟು ಆಗೋದಿಲ್ಲ. ಪರ್ಚೇಸಿಂಗ್ Yes. Direct purchase. tax and Oh. tax. But they are not purchasing, it won't affect tax. Correct. ಅವ್ರಿಗೆ 0% ಆಗುತ್ತೆ. ಮೊಬೈಲ್ ಫೋನ್ ಖರೀದಿ ಮಾಡಿದಾಗ ಒಂದು ಬಾಕ್ಸ್ ಅಲ್ಲಿ ಕೊಡ್ತಾನೆ, ಆ ಬಾಕ್ಸ್ ಮೇಲೆ 5% ಟ್ಯಾಕ್ಸ್ ಕಲೆಕ್ಟ್ ಮಾಡಿರ್ತಾರೆ. ಆದ್ರೆ ಮೊಬೈಲ್ ನಿಮಗೆ ಮಾರೋನು 18% ಕಲೆಕ್ಟ್ ಮಾಡ್ತಾನೆ. ಸೊ ನಮ್ಮ ಮೇಲೆ ಅವರು ಈ ರೀತಿ ಗೈಡೆಡ್ ಟ್ಯಾಕ್ಸ್ ಹಾಕೋ ಅವಶ್ಯಕತೆ ಇರಲಿಲ್ಲ. ಸಿಂಪಲ್ ಆಗಿ 5% ಅಂತ ಟ್ಯಾಕ್ಸ್ ಹಾಕಿದ್ರೆ ನಮ್ಮಂತ ಪದಾರ್ಥದ ಮೇಲೆ 5% ಸಿಗ್ತಾ ಇತ್ತು. ಲಾಸ್ಟಿಗೆ ಮೊಬೈಲು ಫ್ರಿಡ್ಜು ಏನೋ ತಗೊಂಡ್ರು, ಅದ್ರ ಮೇಲೆ ಏನಿದೆ ಟ್ಯಾಕ್ಸ್, ಪ್ಯಾಕೇಜಿಂಗ್ ಮೇಲೂ ಸಿಗ್ತಿತ್ತು. ಇಂಥ ಒಂದು ಸಿಸ್ಟಮ್ ಮಾಡಿದ್ರೆ ಗೊಂದಲ ಆಗಿದೆ ಹೊರತು ಇದು ಸ್ಪಷ್ಟವಾಗಿಲ್ಲ. ಹಿಂಗ್ ಮುಟ್ಟೋ ತರ ಆಗಬೇಕು, ನೇರವಾಗಿ ಮುಟ್ಟೋ ತರ ಇಲ್ಲ. ಸ್ಕೂಲ್ ಸ್ಟೇಷನ್ ಬೇರೆ ಎಷ್ಟು ಐಟಮ್ ಇದೆ ಸರ್. ಪೆನ್ಸಿಲ್ 0 ಅಂತ ಮಾಡ್ಬೋದು, ಇರೇಸರ್ 0 ಅಂತ ಮಾಡ್ಬೋದು. ಈಗ ಇರೇಸರ್ ಮಾಡ್ಬೇಕಂದ್ರೆ ಅದಕ್ಕೆ ಬೇಕಾಗಿರುವಂತ ರಾ ಮೆಟೀರಿಯಲ್ ಬಂದು ಪಾಲಿಮರ್. ಆ ಪಾಲಿಮರ್ ಟ್ಯಾಕ್ಸ್ ಇದೆ, ಇರೇಸರ್ ಟ್ಯಾಕ್ಸ್ ಇಲ್ಲ. ಸೊ ಪಾಲಿಮರ್ ಮೇಲೆ ಕಟ್ಟಿದಂತ ಟ್ಯಾಕ್ಸ್ ಇರೇಸರ್ ಕಂಪನಿಗೆ ಸಿಗಕ್ಕಿಲ್ಲ. ಸೊ ಅವ್ನು ಹೇಗೆ ರೇಟ್ ಕಡಿಮೆ ಮಾಡ್ತಾರೆ. ಜಾಮೆಟ್ರಿ ಬಾಕ್ಸ್ 12 ಇದ್ದಿದ್ದ ಈಗ 5ಕ್ಕೆ ತಂದಿದ್ದಾರೆ. ಜಾಮೆಟ್ರಿ ಬಾಕ್ಸ್ ಮಾಡಬೇಕಂದ್ರೆ ಅದು ಟಿನ್ ಬಾಕ್ಸ್ ಬೇಕು, ಟಿನ್ ಮೇಲೆ ಟ್ಯಾಕ್ಸ್ ಉಂಟು, ಇದಕ್ಕೆ ಬರೀ 5% ಟ್ಯಾಕ್ಸ್ ಉಂಟು. ಸೊ ಇದು ಬಂದು ಹೇಗಂದ್ರೆ GST ಅಂತ ಇತ್ತು, ಕರ್ನಾಟಕ ಸ್ಟೇಟ್ ಟ್ಯಾಕ್ಸ್ ಅಂತ ಇತ್ತು. ಆಗ ನೋಟ್ಬುಕ್ಸ್ ಮೇಲೆ 0% ಇತ್ತು, ಪೇಪರ್ ಮೇಲೆ 4% ಇತ್ತು. ಆಗ ವೀರಪ್ಪ ಮೊಯ್ಲಿ ಅವರು ಚೀಫ್ ಮಿನಿಸ್ಟರ್ ಆಗಿದ್ರು. ಅವರು ಬಜೆಟ್ ಭಾಷಣ ಹೇಳಿದ್ದಾರೆ, ನೋಟ್ಬುಕ್ ಅಂತ ಬಿಲ್ ಹಾಕಿದ್ದಾರೆ, ಅದು ಮಾಡ್ತಿರೋದು ಪೇಪರು, ಇದರಿಂದ ತೊಂದರೆ ಆಗಿದೆ ಅಂತ ಸಮಸ್ಯೆ ಮತ್ತೆ ಉಟ್ಕೊಳ್ಳೋ ಸಾಧ್ಯತೆ ಇದೆ. ಈಗ ಮಾರಾಟ ಮಾಡೋದು ಒಂದು ಪದಾರ್ಥ, ಬಿಲ್ ಹಾಕೋದು ಒಂದು ಪದಾರ್ಥ, ಅದರಿಂದ ಏನಾಗುತ್ತೆ, ಸರ್ಕಾರ ಟ್ಯಾಕ್ಸ್ ಹೋಗುತ್ತೆ. ಇವನ್ನೆಲ್ಲ ನಾವು ತಿಳಿಸಿದ್ದೀವಿ. ಅದೇ ಥ್ರೂ ಯುವರ್ ಮೀಡಿಯಂ ವಿ ಆರ್ ಆಸ್ಕಿಂಗ್ ಫಾರ್ ಸಮ್ ಕ್ಲಾರಿಫಿಕೇಶನ್.